ನಮಸ್ಕಾರ ವೀಕ್ಷಕ ರೈತರಿಗೆ ಮಂಜುನಾಥ್ ಭಟ್ ಗದ್ದೆ ಮನೆ ಮಾಡುವ ನಮಸ್ಕಾರಗಳು. ಇವತ್ತಿನ ದಿವಸ ನಾವೊಂದು ತೋಟದ ಹತ್ತಿರ ಇದ್ದೇವೆ. ಇವತ್ತು ಈ ತೋಟ ಎಷ್ಟು ಹಸಿರಾಗಿ ಎಷ್ಟು ಚೆನ್ನಾಗಿದ್ದು, ಇದಕ್ಕೆ ಕಾರಣ ಏನಂತ ಕೇಳಿದ್ರೆ, ಈಗ 2 ವರ್ಷಗಳ ಹಿಂದೆ ವಿಪರೀತ ಹಳದಿ ಎಲೆ ಚುಕ್ಕಿ ರೋಗಕ್ಕೆ ತುತ್ತಾದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಸ್ಪ್ರೇ ಮಾಡದೆ, ಹೆಡೆಯನ್ನು ಕಡಿದು ಸುಟ್ಟಾಕದೆ, ಕೇವಲ ಬೇರುಗಳಿಗೆ ಔಷಧೋಪಚಾರವನ್ನು ಮಾಡಿ ಈಗ 2 ವರ್ಷಗಳಿಂದ ಹೀಗೆ ತುಂಬ ಹಸಿರಾಗಿ ಚೆನ್ನಾಗಿದ್ದು, ಆ ಒಂದು ರೈತರ ಅಭಿಪ್ರಾಯವನ್ನು, ಅನಿಸಿಕೆಯನ್ನು ಇದ್ರ ಬಗ್ಗೆ ಕೇಳುವ. ನೋಡಿ, ಇಲ್ಲಿ ವಿಶೇಷ ಏನಂತ ಕೇಳಿದ್ರೆ, 2 ವರ್ಷಗಳಿಂದ ನನಗೂ ಈ ಒಂದು ಹಳದಿ ಎಲೆ ಚುಕ್ಕೆ ರೋಗ ಹರಡುವಂಥದ್ದು ಬೇರು ಮುಖಾಂತರವಾಗಿ ಬರ್ತಾ ಇರುವಂಥದ್ದು. ಇದಕ್ಕೆ ಸ್ಪ್ರೇ ಮಾಡೋಕ್ಕಿಂತಲೂ ಬುಡಕ್ಕೆ ಔಷಧೋಪಚಾರವನ್ನು ಮಾಡುವ ಅಂತೇಳಿ ಹೇಳ್ತಾ ಇದ್ವಿ. ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡಂತಹ ಈ ಒಂದು ರೈತ ಮಿತ್ರರಲ್ಲಿ ಪರಿಚಯದೊಂದಿಗೆ ಅವರ ಒಂದು ಅಭಿಪ್ರಾಯವನ್ನು ಕೇಳುವ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಗೀತಾ ನರಸಿಂಹಭಟ್, ದೇಹಳ್ಳಿ. ಈಗ 2 ವರ್ಷಗಳಿಂದ ಈ ಒಂದು ಎಲೆ ಚುಕ್ಕಿ ಹಳದಿ ರೋಗ ಆಳುವಂಥದ್ದು ಎಲ್ಲ ಕಡೆಗೆ ತೀವ್ರ ರೀತಿಯಲ್ಲಿ ಬಾಧಿಸ್ತಾ ಇದ್ದು, ಅದು ನಾವು ಟಿ ವಿಯಲ್ಲಿ, ಮಾಧ್ಯಮದಲ್ಲಿ, ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ನೋಡ್ತಾ ಇರ್ತೀವಿ. 1 ಬಾರಿ 2 ಬಾರಿ 10 ಬಾರಿ ಸ್ಪ್ರೇ ಮಾಡಿದ್ರೂ ಸಹ ಕಡಿಮೆ ಆಗದೆ ಅರ್ಧಕ್ಕರ್ಧ ಮುಕ್ಕಾಲು ಭಾಗ ತೋಟವನ್ನು ಕಳ್ಕೊಂಡಂಥ ರೈತರು ಇದ್ದು, ಅಂಥ ಒಂದು ರೈತರ ಮಧ್ಯದಲ್ಲಿ ನೀವು ಇದಕ್ಕೆ ಬೇರಿಗೆ ಔಷಧೋಪಚಾರವನ್ನು ಮಾಡೋದ್ರ ಮುಖಾಂತರವಾಗಿ ಪರಿಹಾರವನ್ನು ಕಂಡುಕೊಂಡ್ರಿ. ನೀವು ಒಂದೇ ಒಂದು ಬಾರಿ ಇದಕ್ಕೆ ಸ್ಪ್ರೇ ಮಾಡಿದ್ರಿ ಇಲ್ಲ? ಇಲ್ಲ, ಒಂದ್ಸಲ ಸ್ಪ್ರೇ ಔಷಧಿ ಮಾಡಿ ಹಾಕಿದ್ಮೇಲೆ ಹಾಂ. ಬುಡಕ್ಕೆ ಔಷಧಿ ಹಾಕಿದ್ದೆ. ಹಾಂ. ಒಂದ್ಸಲ ಎಲೆ ಚುಕ್ಕೆ ರೋಗ ಪೂರ ಎಲ್ಲ ಹೋಗಿತ್ತು, ಪೂರ ಏನು ಒಟ್ಟು ಆ ತೋಟ ಹೋಯ್ತು ಅಂತ ಅಂದ್ಕೊಂಡಿದ್ದೆ. ಇವತ್ತು ಇಷ್ಟು ಹಸಿರಾಗಿದ್ದಲ್ಲಿ, ಇಷ್ಟು ಹಸಿರಾಗಿರುವಂಥ ತೋಟ ಭಾಗಶಃ ಯಾವ ಪ್ರಮಾಣದಲ್ಲಿ ಹಾನಿಯಾಗಿತ್ತು ಎಲೆ ಹಳದಿ ಚುಕ್ಕೆ ರೋಗಕ್ಕೆ? ಅಂದರೆ ತೋಟವನ್ನು ಉಳಿಸ್ಕೊಂಬಲೇ ಆಗ್ಲೇ ಇಲ್ಲೇ ಹೇಳುವಂಥ ಹಂತಕ್ಕೆ ಹೋಗಿತ್ತಾ? ಹೌದು, ಉಳಿಸ್ಕೊಂಬ ಆಗ್ತಾ ಇಲ್ಲ ಹೇಳುವ ಹಂತಕ್ಕೆ ಹೋಗಿತ್ತು. ತುದಿಗೆ ಒಂದು ಚೂರು, ಒಂದು 2 ಹೆಡೆ ಇದ್ದಿತ್ತು ಅಷ್ಟೇ. ಬಾಕಿ ಎಲ್ಲ ಎಲೆ ಚುಕ್ಕೆ ರೋಗ ಬಂದು ಹಿಂಗೆ ಬಗ್ಗಿ ಹೋಗಿತ್ತು, ಬಗ್ಗೆ ಎಲ್ಲ ಹಾನಿಯಾಗಿತ್ತು. ಈಗ ನಿಮ್ಮ ಒಂದು ಅನುಭವ ಮತ್ತು ಅನಿಸಿಕೆ ಪ್ರಕಾರ 2-3 ವರ್ಷಗಳಿಂದ ಸ್ಪ್ರೇ ಮಾಡ್ತಾ ಇದ್ದು, ಏನೇನೋ ಕ್ರಮಗಳನ್ನು ಮಾಡಿ ಭಾಗಶಃ ಅರ್ಧ ಮುಕ್ಕಾಲು ಭಾಗ ತೋಟವನ್ನು ಕಳ್ಕೊಂಡು ಇನ್ನು ಉಳಿದ ತೋಟವಾದರೂ ಹೆಂಗಾರು ಮಾಡಿ ಹೇಳುವಂಥ ಮನಸ್ಥಿತಿಯಲ್ಲಿರುವಂಥ ರೈತರಿಗೆ, ಅಥವಾ 2 ಬಾರಿ 3 ಬಾರಿ ಸ್ಪ್ರೇ ಮಾಡಿದ್ರು ಕಡಿಮೆ ಆಗದೆ ಏನು ಮಾಡುವ ಅಂತೇಳಿ ವಿಚಾರ ಮಾಡ್ತಾ ಇರುವಂಥ ರೈತರಿಗೆ, ಅಥವಾ ಈ ವರ್ಷ ಸದ್ಯದಲ್ಲಿ ಈ ಒಂದು ಹಳದಿ ಎಲೆ ಚುಕ್ಕೆ ರೋಗ ಕಾಣಿಸ್ಕೊಳ್ತಾ ಇರುವಂಥ ರೈತರಿಗೆ ನಿಮ್ಮ ಒಂದು ಅನುಭವ ಮತ್ತು ಅನಿಸಿಕೆಯ ಮಾತೆಂಥದ್ದು? ಅನಿಸಿಕೆ ಪ್ರಕಾರ ಇದಕ್ಕೆ ಬುಡಕ್ಕೆ ಔಷಧಿ ಹಾಕೋದು ಅದೇ ಒಳ್ಳೆ ಪರಿಹಾರ ನನಗನಿಸ್ತು. ಯಾಕೆಂದರೆ ನಾನು ಈಗ 2-3 ವರ್ಷದಿಂದ ಅದೇ ಔಷಧಿನೇ ಹಾಕ್ತಾ ಇದ್ದೆ. ನನ್ನ ತೋಟ ಇವತ್ತು ಇಷ್ಟು ಹಸಿರು ಇರ್ಲಿಕ್ಕೆ ಕಾರಣ ಅದೇ. ಮತ್ತು ನಾನು ಬೇರೆ ಔಷಧಿ ಏನು ಹಾಕಿದ್ದೀನಿ. ಸರಿ, ಈಗ 2 ವರ್ಷಗಳಿಂದ ಈ ಒಂದು ಹಳದಿ ಎಲೆ ಚುಕ್ಕೆ ರೋಗದ ನಿಮಿತ್ತವಾಗಿ ಎಲ್ಲ ಕಡೆಗೂ ಇಳುವರಿ ಕಡಿಮೆ ಇದ್ದು ಅಂತ ಹೇಳ್ತಾ ಇದ್ದು, ನಮ್ಮ ಭಾಗದಲ್ಲೂ ಹೇಳ್ತಾ ಇದ್ದು. ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಬೇರೆಯವರ ತೋಟ ಅಥವಾ ಇದನ್ನು ನೋಡಿದಾಗ ನಿಮ್ಮ ಅನಿಸಿಕೆ, ನಮಗೆ ಎಷ್ಟು ಬೆಳೆ ಬಂದರೂ ಕಡಿಮೆನೇ, ಅದು ಪ್ರಶ್ನೆ ಬೇರೆ, ಆದರೆ ನಿಮ್ಮ ಅನಿಸಿಕೆ ಪ್ರಕಾರ ನಿಮ್ಮ ತೋಟದಲ್ಲಿ ಬೆಳೆಗಳು ಹೇಗಿದ್ದು? ನಿಮ್ಮ ಅನಿಸಿಕೆ ಪ್ರಕಾರ ಈ ವರ್ಷ ಅಂತೂ ನನಗೆ ಎಲ್ಲ ಇಷ್ಟು ವರ್ಷ ಕೊನೆನೇ ಇರ್ತಿತ್ತಿಲ್ಲ, ಪೂರ ಎಲ್ಲ ಇದಾಗಿ ಹೋಗ್ತಿತ್ತು, ಸತ್ತು ಹೋಗ್ತಿತ್ತು. ಈಗ ಈ ವರ್ಷ ಅಂತೂ ಚಲೋ, ಎಲ್ಲ ಮರಕ್ಕೂ ಒಂದೆರಡು ಕೊನೆ ಇದ್ದು ಎಲ್ಲದಕ್ಕೂ. ಹೌದು, ಅದನ್ನೇ ಉಪಯೋಗಿಸ್ತಾ ಇದ್ದೆ ನಾನು. ಮತ್ತು ಯಾವುದೇ ಕೊಟ್ಟಿಗೆ ಗೊಬ್ಬರ ಆಗಲಿ ಯಾವುದು ನಾನು ಹಾಕ್ತಾ ಇದ್ದೆ. ಸರಿ. ಇದು ರೈತ ಮಿತ್ರರ ಒಂದು ಅಭಿಪ್ರಾಯ. ನಾವು 2 ವರ್ಷಗಳಿಂದ ಏನು ಹೇಳ್ತಾ ಇದ್ದೇವೋ, ಏನು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೇವೋ ಅದೇ. ಇಲ್ಲಿ ಮತ್ತೊಂದು ವಿಷಯ ಅಂದರೆ, ಇಡೀ ಬೇಸಿಗೆಯಲ್ಲಿ ಯಾವುದೇ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಯಾವಾಗ ಬಿಸಿಲು ಜಲ ಪ್ರಾರಂಭವಾಗ್ತೋ ಪುನಃ ಮಳೆ ಬರುವಲ್ಲಿವರೆಗೂ ಬರಡಾಗೇ ಇರ್ತು ಭೂಮಿ. ಆದರೂ ಸಹ ಇಷ್ಟು ಹಸಿರುತನವನ್ನು ಪ್ರತಿ ವರ್ಷ ಕಾದುಕೊಳ್ತಾ ಇರ್ತು ಭೂಮಿ. ಅಂದರೆ ಅಷ್ಟು ಫಲವತ್ತತೆಯನ್ನು ಕಂಡುಕೊಳ್ತಾ ಇದ್ದು ಮತ್ತು ರೋಗ ಮುಕ್ತವಾಗಿದ್ದು. ಹಾಗಾಗಿ ರೈತ ಮಿತ್ರರೇ, ಇದಕ್ಕಿಂತಲೂ ಹೆಚ್ಚಿನದಂಥ ಯಾವುದೇ ಒಂದು ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸಬಹುದಾದಂಥ ಸಂಖ್ಯೆ 9483940115, 08419200915. ಧನ್ಯವಾದಗಳೊಂದಿಗೆ ನಿಮ್ಮ ಆತ್ಮೀಯ ಮಂಜುನಾಥ್ ಭಟ್, ದೇಹಳ್ಳಿ, ಗದ್ದೆ ಮನೆ. ನಮಸ್ಕಾರ.